ಈಗಾಗಲೇ ಮಂಡ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ಅನ್ನು ನಾವು ಕೊಡ್ತಾ ಇದ್ವಿ. ಹೇಗೆ ಎರಡನೇ ದಿನದ ಜಟಾಪಟಿ ಮುಂದುವರಿತಾ ಇದೆ ಅಂತ. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಇಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ರಾಜಕೀಯ ಸ್ವರೂಪ ಪಡ್ಕೊಳ್ತಾ ಇದೆ ಧ್ವಜ ದಂಗಲ್. ಮಂಡ್ಯ ಡಿಸಿ ಕಚೇರಿ ಮುತ್ತಿಗೆ ಹಾಕೋದಕ್ಕೆ ಸಿದ್ಧತೆಯನ್ನ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಮಾಡ್ಕೊಳ್ತಾ ಇದ್ದಾರೆ. ಕೆರಗೋಡು ಗ್ರಾಮದಿಂದ ಮಂಡ್ಯದ ಡಿಸಿ ಕಚೇರಿ ತನಕ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಸುಮಾರು 12 ಕಿಲೋಮೀಟರ್ ತನಕ ಈ ಪಾದಯಾತ್ರೆ ಸಾಗ್ಲಿಕ್ಕಿದೆ. ಈಗಾಗಲೇ ದೃಶ್ಯಾವಳಿಗಳ ಮೂಲಕ ನೀವು ಗಮನಿಸ್ತಾ ಇದ್ದೀರಾ. ಪಾದಯಾತ್ರೆಗೆ ಸೇರಿರುವಂತಹ ಜನ, ಅವರ ಕೈಯಲ್ಲಿರುವಂತಹ ಭಗವಧ್ವಜ ಹೇಗೆ ರಾರಾಜಿಸ್ತಾ ಇದೆ ಅಂತ. ದಾರಿಯುದ್ದಕ್ಕೂ ಕೂಡ ಸರ್ಕಾರ ಹಾಗೂ ಜಿಲ್ಲಾಡಳಿತದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಕ್ತಗತವಾಗಿ ನಾನಾಗಲಿ ನೀವಾಗಲಿ ಈ ದೇಶದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರೂ ಕೂಡ ನಾವು ಹಿಂದೂಗಳಾಗಿ ನಾವು ಇವತ್ತು ಜನಿಸಿರುವಂಥವ್ರು. ನಾನು ವಿಶೇಷವಾಗಿ ನಮ್ಮ ಕನ್ನಡ ನಾಡಿನ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಕಿಷ್ಕಿಂಧ ನಗರದ ಅಂಜನಾದ್ರಿಯಲ್ಲಿ ಹನುಮ ಹುಟ್ಟಿರುವಂಥ ಭಾಗದ ಒಬ್ಬ ಶಾಸಕನಾಗಿ ಇವತ್ತು ಹನುಮ ಧ್ವಜಕ್ಕೆ ಅಪಮಾನ ಎಸಗಿರುವಂಥ ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಈ ಗ್ರಾಮದ ಕೆರಗೋಡು ಗ್ರಾಮದ ಜನರಿಗೆ ಬೆಂಬಲವಾಗಿ ಮತ್ತು ಭಗವಂತನ ಒಂದು ಸೇವೆಗಾಗಿ ನಾನು ಇಲ್ಲಿಗೆ ಬಂದಿರುವಂಥದ್ದು. ಸರ್, ಪ್ರಮುಖವಾಗಿ ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ಬಿಜೆಪಿ ಮತ್ತು ಜೆಡಿಎಸ್ ಇದರಲ್ಲಿ ರಾಜಕಾರಣ ಮಾಡ್ತಾ ಇದೆ ಅನ್ನೋದು, ಅಂತ ಇಲ್ಲಿ ರಾಜಕಾರಣ ನಡೀತಾ ಇದೆಯಾ ನೋಡಿ. ಇವತ್ತು ನನಗೆ ಅನಿಸಿರೋ ಮಟ್ಟಿಗೆ ತಾವೇ ಹೇಳಿ, ರಾಜಕಾರಣ ಮಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷದವರು, ರಾಜಕಾರಣ ಮಾಡ್ತಿರೋದು ಕಾಂಗ್ರೆಸ್ ಅವರು. ಇವತ್ತು ನಾನು ಎಲ್ಲರಿಗೂ ಹೇಳಿದಾಗೆ ಒಂದು ಮಾತನ್ನು ತಮ್ಮಲ್ಲಿ ಹೇಳಬೇಕು ಅಂದರೆ, ಹನುಮಂತನ ಬಾಲಕ್ಕೆ ರಾವಣಾಸುರ ಯಾವ ರೀತಿ ಬೆಂಕಿಯನ್ನು ಹಚ್ಚಿ ಇಡೀ ಲಂಕನೇ ನಾಶ ಆಗೋದಕ್ಕೆ ಕಾರಣ ಅವರಂತೆ ಅವರೇ ಹೇಗೆ ಕೈ ಹಾಕಿ ಮಾಡಿಕೊಂಡ್ರು ರಾವಣಾಸುರನ ರೀತಿಯಲ್ಲಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಹನುಮ ಧ್ವಜಕ್ಕೆ ಕೈ ಹಾಕೋದ್ರ ಮೂಲಕ ಕಳೆದ 40 ವರ್ಷಗಳಿಂದ ಇಲ್ಲಿರುವಂಥ ಗ್ರಾಮಸ್ಥರು ಭಕ್ತಿಯಿಂದ ರಾಮ ಮಂದಿರ ಮುಂಭಾಗದಲ್ಲಿ 40 ವರ್ಷದಿಂದ ಹನುಮ ಧ್ವಜ ಅವರು ಹಾರಿಸ್ತಾ ಇದ್ದಾರೆ. ಅವರು ಇದ್ದಕ್ಕಿದ್ದಂಗೆ ಬಂದು ಆ ಧ್ವಜವನ್ನು ಇಳಿಸೋದ್ರ ಮೂಲಕ ಆ ಭಗವಂತನಿಗೆ ಹನುಮ ಧ್ವಜಕ್ಕೆ ಅಪಮಾನ ಎಸಗಿರೋದ್ರಿಂದ ಯಾವ ರೀತಿ ರಾವಣಾಸುರನ ಲಂಕೆ ನಾಶ ಆಯಿತು, ಅದೇ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತೇನು ಹನುಮ ಧ್ವಜಕ್ಕೆ ಕೈ ಹಾಕಿದ್ದನೋ ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗೋದಕ್ಕೆ ಅವರಂತಕ್ಕೆ ಅವರೇ ರಾಜಕೀಯಕ್ಕೆ ಕೈ ಹಾಕ್ಕೊಂಡಿದ್ದಾರೆ. ಟಾರ್ಗೆಟ್ ಹಿಂದೂನಾ ಅಥವಾ ಟಾರ್ಗೆಟ್ ಕೇಸರಿನ? ನೋಡಿ, ಟಾರ್ಗೆಟ್ ಹಿಂದೂ, ಟಾರ್ಗೆಟ್ ಕೇಸರಿ ಮಾಡೋರು ಈ ದೇಶದಲ್ಲಿ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಹಿಂದೂ ದೇಶ. ಇವತ್ತು ನಮ್ಮ ನಾಡಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರೂ ಕೂಡ ರಾಮ ಮತ್ತು ಹನುಮಂತ, ಕೃಷ್ಣ, ಪರಮೇಶ್ವರ ನಾವು ಭಕ್ತಿಯಿಂದ ಬದುಕ್ತಾ ಇರುವಂಥವ್ರು. ಇರಿಟೇಷನ್ ಆಗ್ತಾ ಇದೆಯಾ ಅಂತ ಅವ್ರು ಖಂಡಿತವಾಗ್ಲೂ ಅವರ ಇರಿಟೇಷನಿಂದನೇ ಅವರಂತಕ್ಕೆ ಅವರೇ ವಿನಾಶಕಾಲಿ ವಿಪರೀತ ಬುದ್ಧಿ ಅನ್ನುವಂಥ ರೀತಿಯಲ್ಲಿ ಆ ಭಗವಂತ ಹನುಮಂತನ ಧ್ವಜಕ್ಕೆ ಕೈ ಹಾಕಿರೋದೇ ಅವ್ರ ತಪ್ಪು. ಹಾಗಾಗಿ ನಾನು ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದೇ ಒಂದು ನಾನು ಹೇಳ್ತಾ ಇದ್ದೀನಿ, ನಾನು ಒಂದೇ ಒಂದು ಬೇಡಿಕೆ ಏನು ಅಂತಂದರೆ, ಏನು ತಾವು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ತಾವು ಇವತ್ತು ಜೈ ಶ್ರೀರಾಮ್ ಅಂತೇಳಿ ಸಾರ್ವಜನಿಕರ ಮುಂದೆ ತಾವು ಒಬ್ಬ ಮುಖ್ಯಮಂತ್ರಿಯಾಗಿ ಘೋಷಣೆಗೆ ಹೋಗಿ ಜನರ ಮೆಚ್ಚುಗೆಗೆ ತಾವು ಪಾತ್ರರಾಗಿದ್ದಾರೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಕೆರಗೋಡು ಗ್ರಾಮಕ್ಕೆ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಬಂದು ಈ ಗ್ರಾಮದಲ್ಲಿರುವಂಥ ಪ್ರತಿಯೊಂದು ಮನೆಗೂ ಕೂಡ ತೆರಳಿ ಎಲ್ಲರ ಜೊತೆಯಲ್ಲಿ ಸಭೆಯನ್ನು ಮಾಡಿ ಕಳೆದ 40 ವರ್ಷಗಳಿಂದ ಹನುಮಂತನ ಧ್ವಜ ಇಲ್ಲಿ ಏನು ಹಾರಿಸ್ತಾ ಇದ್ದಾರೆ ಅನ್ನುವಂಥ ಸತ್ಯಾಂಶ ತಿಳ್ಕೊಂಡು ಅವರೇ ಸ್ವತಃ ಅವ್ರ ಕೈಯಿಂದಾನೇ ಹನುಮ ಧ್ವಜ ಇಲ್ಲಿ ಹಾರಿಸೋದ್ರ ಮೂಲಕ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಅವರು ಮಾದರಿ ಆಗಬೇಕು. ಇಲ್ಲ ಅಂತಂದರೆ ಯಾವ ರೀತಿ ಲಂಕಾ ದಹನ ಆಗಿದ್ದೇನೋ ಕಾಂಗ್ರೆಸ್ ದಹನ ಆಗೋದ್ರಲ್ಲಿ ಕೂಡ ಎರಡನೇ ಮಾತೇ ಇಲ್ಲ. ಕೊನೆಯದಾಗಿ ತಾವು ಬಿಜೆಪಿ ಸೇರ್ತಾ ಇದ್ದೀರಾ? ನೋಡಿ, ಇವತ್ತು ನಾನು ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿ ಇವತ್ತು ನಾನು ಸೇರ್ಪಡೆ ಅನ್ನುವಂಥದ್ದು ಯಾವತ್ತೂ ಕೂಡ ನಾನು ಎಲ್ಲಿಯೂ ಕೂಡ ಹೇಳಿಲ್ಲ. ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿ ಇವತ್ತು ಈ ದೇಶ ಜನಾರ್ದನ್ ರೆಡ್ಡಿ ಅವರ ಮಾತಾಗಿತ್ತು. ಸರ್ಕಾರದ ನಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಈಗ ಪಾದಯಾತ್ರೆ ಹೇಗೆ ಸಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ನೀವು ದೃಶ್ಯಾವಳಿಗಳ ಮೂಲಕ ನೋಡ್ತಾ ಇದ್ದೀರಾ. ಮಾಜಿ ಶಾಸಕರಾಗಿರುವಂತಹ ಪ್ರೀತಮ್ ಗೌಡ, ಮಾಜಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ಈ ಪಾದಯಾತ್ರೆ ಸಾಗ್ತಾ ಇದೆ. ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ ಮಹಿಳೆಯರು ಹಾಗೂ ಎಲ್ಲಾ ವರ್ಗದವರು ಕೂಡ. ಎಲ್ಲರದ್ದು ಕೂಡ ಡಿಮ್ಯಾಂಡ್ ಒಂದೇ, ಮರುಸ್ಥಾಪನೆ ಆಗಬೇಕು ಹನುಮ ಧ್ವಜ, ಅಲ್ಲಿ ತನಕ ನಮ್ಮ ಹೋರಾಟ ನಿರಂತರ ಅನ್ನುವಂತಹ ಸಂದೇಶವನ್ನ ಜಿಲ್ಲಾಡಳಿತ ಹಾಗೂ ಸರ್ಕಾರಕ್ಕೆ ಈ ಮೂಲಕ ಕೊಡ್ತಾ ಇದ್ದಾರೆ. ಒಂದು ಹನುಮ ಧ್ವಜವನ್ನ ಇಳಿಸಿದ್ರಿ, ಈಗ ನೋಡಿ ಪ್ರತಿಯೊಬ್ಬರ ಕೈಯಲ್ಲೂ ಹನುಮ ಧ್ವಜ ಇದೆ ಅನ್ನುವಂತಹ ಸಂದೇಶವನ್ನು ಕೂಡ ಪ್ರತಿಭಟನಾಕಾರರು ಈ ಮೂಲಕ ಕೊಡ್ತಾ ಇದ್ದಾರೆ. ಸೊ ಜಿಲ್ಲಾಡಳಿತ ಪ್ರತಿಭಟನೆಗೆ ಮಣಿಯುತ್ತಾ, ಪ್ರತಿಭಟನೆಯ ಬಿಸಿ ಅಂತೂ ವ್ಯಾಪಕವಾಗಿ ನಿನ್ನೆಯಿಂದ ತಡ್ತಾ ಇದೆ. ಸೊ ಏನ್ ಮಾಡ್ತಾರೆ? ಆಮೇಲೆ ಇನ್ನೊಂದು ಕಡೆಗೆ ಪೊಲಿಟಿಕಲಿ ಕೂಡ ರಾಜಕೀಯ ಸ್ವರೂಪವನ್ನ ಹೇಗೆ ಪಡ್ಕೊಳ್ತಾ ಇದೆ ಅಂತ ನಿನ್ನೆ ಮಧ್ಯಾಹ್ನದಿಂದ ನೋಡ್ತಾ ಇದ್ರಿ. ಮೊದಲನೇದಾಗಿ ಬಿಜೆಪಿ ನಿಯೋಗ ಅಲ್ಲಿಗೆ ಭೇಟಿ ಕೊಡ್ತು. ಇವತ್ತು ಕೂಡ ಹೋರಾಟದ ನೇತೃತ್ವವನ್ನ ಬಿಜೆಪಿ ಹಾಗೂ ಜೆಡಿಎಸ್
ಹಸಿದು ಕೂತ ಪ್ರತಿಪಕ್ಷಗಳಿಗೆ ಆಹಾರ ಒದಗಿಸೋ ಕೆಲಸವನ್ನ ಸರ್ಕಾರನೇ ಮಾಡ್ತಾ ಈ ಇಶ್ಯೂನಲ್ಲಿ ಅನ್ನೋ ಪ್ರಶ್ನೆ ಒಂದ್ ಕಡೆ ಇದೆ. ಇತ್ತೀಚೆಗಷ್ಟೇ ಹುಬ್ಬಳ್ಳಿಯಲ್ಲಿ ನೀವು ನೋಡಿದ್ರಿ ಕರಸೇವಕರ ವಿಚಾರದಲ್ಲಿ ಯಾವ ರೀತಿಯಾದಂತಹ ಹೋರಾಟ ಆಗಿತ್ತು, ಅದರ ಲಾಭ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಆಗಿತ್ತು ಅಂತ. ಈಗ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಹೀಗಾಗಿ ತನ್ನ ಶಕ್ತಿ ಪ್ರದರ್ಶನವನ್ನ ಬಿಜೆಪಿ ಹಾಗೂ ಜೆಡಿಎಸ್ ಮಂಡ್ಯದಲ್ಲಿ ಮಾಡ್ತಾ ಇದೆ ಅನ್ನೋದು ಎರಡನೇ ದಿನದ ಹೋರಾಟದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ಗ್ರಾಮದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಗ್ರಾಮಸ್ಥರು ಸಿಡಿದೇಳೋದಕ್ಕೆ ನಾನಾ ರೀಸನ್ಸ್ ಅನ್ನ ಅವ್ರು ಕೊಡ್ತಾ ಇದ್ದಾರೆ. ನಾವು ತುಕ್ಕು ಹಿಡಿದಂತಹ ಧ್ವಜಸ್ತಂಭವನ್ನ ಕಿತ್ತಾಕಿ ಹೊಸದನ್ನ ನಾವು ಸ್ಥಾಪಿಸಿದ್ವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿನೂ ಇದೆ, ದಳದವರು ಇದ್ದಾರೆ, ನಿಜವಾದ ರಾಮ ಭಕ್ತರು ಇದ್ದಾರೆ. ಇದಕ್ಕೆ ಯಾಕೆ ರಾಜಕೀಯ ಬಣ್ಣ ಕಟ್ತಾರೆ? ಬರಲಿ, ಮರುಸ್ಥಾಪನೆ ಮಾಡಲಿ. ಅದ್ರ ಪಕ್ಕದಲ್ಲಿ ಇನ್ನೊಂದು ದೊಡ್ಡದು ಫ್ಲಾಗ್ನ ಇದನ್ನು ಕಟ್ಟಿಸ್ಕೊಡ್ತೀವಿ, ಅದರಲ್ಲಿ ರಾಷ್ಟ್ರಧ್ವಜನೂ ಹಾರಿಸ್ತೀವಿ. ಯಾರು ಬೇಡ ಅಂದವರು? ಈಗ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು ಇಲ್ಲಿ ಗಲಾಟೆ ನಡೀತಾ ಇದ್ದಂತೆ ಫಸ್ಟ್ ಅವ್ರು ಮಾಡಬೇಕಾದ ಕೆಲಸ ಏನು? ಸ್ಥಳಕ್ಕೆ ಬಂದು ಮಾತುಕತೆ ಮಾಡಿ ಏನು ತಪ್ಪಾಗಿದೆ, ಎಲ್ಲಿ ತಪ್ಪಾಗಿದೆ, ಯಾಕೆ ತಪ್ಪಾಯಿತು ಅದನ್ನು ಸರಿ ಮಾಡಿಸೋದು ಯೋಚನೆ ಮಾಡೋದು ಬಿಟ್ಟು ಎಲ್ಲೋ ಕೂತ್ಕೊಂಡು ಮಾಡಿದ್ರೆ ಇದು ಭಾಳ ತಪ್ಪು. ಆಮೇಲೆ ಜೊತೆಗೆ ನಿಜವಾದ ಪರ್ಮಿಷನ್ನ ಪಂಚಾಯತಿಗೆ ತೆಗೆದುಕೊಂಡು ಅದನ್ನು ಮರೆ ಮುಚ್ಚಿ ಮುಖ್ಯಮಂತ್ರಿಗಳಿಗೆ ಸುಳ್ಳು ಇದನ್ನು ಕಳಿಸ್ತಕ್ಕಂಥದ್ದು ಎಷ್ಟು ಸರಿ? ಅಂದರೆ ಅವ್ರಿಗೆ ಕೇಸರಿ ಧ್ವಜ ಅನ್ನುವಂಥದ್ದೇ ಒಂಥರದ ಇರಿಟೇಷನ್ ಆಗೋಗ್ಬಿಟ್ಟಿದೆ. ಕೇಸರಿ ಧ್ವಜ ಯಾರ್ದು ಅಲ್ರಿ? ಸಮಸ್ತ ಹಿಂದೂಗಳು ಹಾಕ್ಕೊಳ್ತಕ್ಕಂಥದ್ದು. ಅಲ್ಲ, ಕಾಂಗ್ರೆಸ್ಸರಿಗೆ ಅದು ಇರಿಟೇಷನ್ ಅಂತ. ಅದು ಇವತ್ತಲ್ಲ, ಪುರಾತನ ಕಾಲದಿಂದಲೂ ಕೇಸರಿ ಧ್ವಜ ಹಾರಿಸ್ತಾ ಇದ್ದೀವಿ. ಅದೇನದು BJPಗೆ ಅಲ್ಲ, ದಳಕ್ಕೆ ಅಲ್ಲ, ಮತ್ತೊಂದು ಕಾಂಗ್ರೆಸ್ ಪಕ್ಷದ ಅಲ್ಲ. ಅದು ನಮ್ಮ ಭಾವನೆ, ಹಿಂದೂ ಭಾವನೆ. ಕೇಸರಿ ಅಂತಕ್ಕಂಥದ್ದು ಒಂದು ಭಾವನೆ. ಅದು ಅಲ್ಲ, ಅವ್ರಿಗೆ ಇರಿಟೇಷನ್ ಆಗ್ತಾ ಇದೆಯಾ ಕಾಂಗ್ರೆಸ್ನವ್ರಿಗೆ ಅಂತ? ಆ ಬಣ್ಣ ಕಂಡ್ರೆ ಇರಿಟೇಷನ್ ಆಗ್ತಾ ಇದೆಯಾ? ಒಳಗಡೆ ಭಯ, ಮೇಲ್ಗಡೆ ಹಾಗೆ ಬೇರೆಯವ್ರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ. ಅಂದರೆ ರಾಜಕೀಯವಾಗಿ ನೆಲೆ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಥರದ ಭಯ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರೋಹಿತ್, ಈಗ ಪಾದಯಾತ್ರೆ ಎಲ್ಲಿಗೆ ತಲುಪ್ತಾ ಇದೆ, ಹೇಗೆ ಸಾಗ್ತಾ ಇದೆ ಪಾದಯಾತ್ರೆ, ಡೀಟೇಲ್ಸ್ ಏನೇನು ಕೊಡ್ತೀರಿ? ಮಮತಾ, ಏನು ಕೆರಗೋಡಿನ ಪಾದಯಾತ್ರೆ ಇದೀಗ ಮರಲಿಂಗನ ದೊಡ್ಡಿಗೆ ತಲುಪಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಕೆರಗೋಡು ಗ್ರಾಮಸ್ಥರು ಮತ್ತೆ ಹಿಂದೂಪರ ಕಾರ್ಯಕರ್ತರು ಮತ್ತೆ JDSನ ಮುಖಂಡರು ಕಾರ್ಯಕರ್ತರು, ಬಿಜೆಪಿಯ ಮುಖಂಡರು ಕಾರ್ಯಕರ್ತರೆಲ್ಲರೂ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಹೆಜ್ಜೆ ಆಗ್ತಾ ಇರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂಥದ್ದು. ಇದೀಗ 1.5 ಇಂದ 2 ಕಿಲೋಮೀಟರ್ ವರೆಗೆ ಒಂದು ಪಾದಯಾತ್ರೆ ಬಂದಿರುವಂಥದ್ದು. ಈ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆ JDSನ ಮಾಜಿ ಶಾಸಕರಾದಂತಹ ಸುರೇಶ್ ಗೌಡ್ರು ಇದ್ದಾರೆ. ಸರ್, ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಾ, JDS ಸಹ ಈ ಒಂದು ಪಾದಯಾತ್ರೆಗೆ ಬೆಂಬಲ ಕೊಟ್ಟಿದೆ. ನಿಮ್ಮ ಅಜೆಂಡಾ ಏನಂತೇಳಿ ಕೊನೆ ಈ ಪಾದಯಾತ್ರೆಯ ಅಜೆಂಡಾ ಏನಿಲ್ಲ. ಏನು ಭಗವಾನ್ ಧ್ವಜವನ್ನು ತೆಗೆದಿದ್ದಾರೆ, ಅದು ಮರುಸ್ಥಾಪನೆ ಆಗಬೇಕು. ಅದ್ರ ಪಕ್ಕದಲ್ಲೇ ಇನ್ನೂ ಎತ್ತರ ಮಟ್ಟದಲ್ಲಿ ಒಂದು ಒಳ್ಳೆ ಧ್ವಜಸ್ತಂಭ ಮಾಡಿ ರಾಷ್ಟ್ರಧ್ವಜನ ಹಾರಿಸಬೇಕು ಅಂತಕ್ಕಂಥದ್ದೇ ನಮ್ಮ ಬೇಡಿಕೆ. ಸರ್, ಪ್ರೀತಮ್ ಗೌಡ್ರಿದೆ, ಅವರು ಕೂಡ ಮಾತಾಡ್ತೀನಿ. ಸರ್, BJPಯ ಯಾವೆಲ್ಲ ಮುಖಂಡರು ಬರ್ತಾ ಇದ್ದಾರೆ ಅಂತೇಳಿ? ಇದು ಹಿಂದೂ ಸಮಾಜದ ಕಾರ್ಯಕ್ರಮ. ಇಲ್ಲಿ ಪಕ್ಷ ಯಾಕೆ ತರ್ತೀರಿ? BJP ಬಾವುಟನೂ ಇಲ್ಲ, ದಳದ ಬಾವುಟನೂ ಇಲ್ಲ, ಕಾಂಗ್ರೆಸ್ಸು ಇಲ್ಲ. ಎಲ್ಲ ಹಿಂದೂ ಸಮಾಜದ ಕಾರ್ಯಕರ್ತರು ಇಲ್ಲಿ ಸೇರಿದ್ದಾರೆ. ಕಾಂಗ್ರೆಸ್ನ ಅನೇಕ ಕಾರ್ಯಕರ್ತರು ಕೂಡ ಇಲ್ಲಿದ್ದಾರೆ. ಇಲ್ಲಿರೋ ಅಂಥದ್ದು ಸಮಾಜದ ವಿಚಾರವಾಗಿ ಬಂದಾಗ ಜಾತಿಯನ್ನು ಮೀರಿ, ಪಕ್ಷವನ್ನು ಮೀರಿ ಇವತ್ತು ಕೆರಗೋಡು ಗ್ರಾಮಸ್ಥರ ಪರವಾಗಿ ಕಾಲ್ನಡಿಗೆಯನ್ನು ಮಾಡ್ತಿದ್ದೀವಿ. ಅಂತ ಇದಿಷ್ಟು ಪ್ರೀತಮ್ ಗೌಡ್ರು ಮತ್ತೆ ಸುರೇಶ್ ಗೌಡ್ರ ಮಾತಾಗಿರುವಂಥದ್ದು. ಅಂದ್ರೆ ನಾವು ಪಕ್ಷ ಭೇದವಾಗಿ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ನಾವು ನಿಂತಿರುವಂಥದ್ದು ಕೆರಗೋಡು ಗ್ರಾಮದಲ್ಲಿ ಹಿಂದೂ ಸಮಾಜಕ್ಕೆ ಆಗಿರುವಂತಹ ಅನ್ಯಾಯದ ವಿರುದ್ಧವಾಗಿ ನಾವು ನಿಂತಿರುವಂಥದ್ದು. ಮತ್ತೆ ಹನುಮಂತನ ಧ್ವಜ ಹಾರಾಡುವವರು ಕೂಡ ನಾವು ಈ ಒಂದು ಹೋರಾಟವನ್ನ ಮುಂದುವರಿಸ್ತೀವಿ ಅಂತೇಳಿ ಈ ಒಂದು ಪಾದಯಾತ್ರೆ ಮೂಲಕವಾಗಿ ಜಿಲ್ಲಾಡಳಿತಕ್ಕೆ ಮತ್ತೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇರುವಂಥದ್ದು. ಮಮತಾ, ರೋಹಿತ್, ಈಗ ಎರಡನೇ ದಿನ ಜಟಾಪಟಿ ಹೀಗೆ ಕಂಟಿನ್ಯೂ ಆಗಕ್ಕೆ ಆಗಲ್ಲ. ಸೊ ಜಿಲ್ಲಾಡಳಿತ ಹಾಗೂ ಗ್ರಾಮಸ್ಥರ ನಡುವೆ ಒಂದು ಮಾತುಕತೆ ಅಂತೂ ಬೇಕಾಗತ್ತೆ. ಮಾತುಕತೆ ಆಡೋದಕ್ಕೆ ಯಾರು ಮುಂದಾಗ್ತಾರೆ, ಹೇಗೆ ಮುಂದಾಗ್ತಾರೆ ಅನ್ನೋದು ಪ್ರಶ್ನೆ. ಆಲ್ರೆಡಿ ಟ್ರೈ ಮಾಡಿದ್ಯಾ ಜಿಲ್ಲಾಡಳಿತ, ಅಥವಾ ಇನ್ನೂ ಜಿದ್ದನ್ನು ಸಾಧಿಸ್ತಾ ಇದೆಯಾ, ಹಠಕ್ ಬಿದ್ದಿದ್ಯಾ ಅನ್ನೋದು ಪ್ರಶ್ನೆ ಇಲ್ಲಿ. ಖಂಡಿತ ಮಮತಾ, ಈ ರೀತಿಯಾದಂತಹ ಘಟನೆಗಳು ಜರುಗಿದಂತಹ ಸಂದರ್ಭದಲ್ಲಿ ಶಾಂತಿಯ ಸಭೆ ನಡೆಯುವಂಥದ್ದು ಅನಿವಾರ್ಯತೆ ಆಗಿರುವಂಥದ್ದು. ಜಿಲ್ಲಾಡಳಿತವೇ ಇದಕ್ಕೆ ನೇರವಾಗಿ ಬಂದು ಗ್ರಾಮದಲ್ಲಿ ಶಾಂತಿಯ ಸಭೆ ನಡೆಯುವಂತಹ ಅನಿವಾರ್ಯತೆ ಎದುರಾಗಿದೆ. ಇದರಲ್ಲಿ ಪ್ರಮುಖವಾಗಿ ಗ್ರಾಮಸ್ಥರು ಕೇಳ್ತಾ ಇರುವಂಥದ್ದು, ಶಾಸಕರು, ಮಂಡ್ಯ ಶಾಸಕರು ಇದಕ್ಕೆ ಇಂಟರ್ಫೈ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಬಂದು ಗ್ರಾಮಸ್ಥರ ಕ್ಷಮೆ ಯಾಚಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಆಗ್ರಹ ಮಾಡ್ತಾ ಇರುವಂಥದ್ದು. ಆದರೆ ಜಿಲ್ಲಾಡಳಿತ ಈ ಇಶ್ಯೂವನ್ನ ಹೇಗೆ ಸಮಾಧಾನ ಮಾಡುತ್ತೆ? ಇಲ್ಲಿ ಏನು ಕೆರಗೋಡು ಗ್ರಾಮದಲ್ಲಿ ಶಾಂತಿ
ಬಗೆಹರಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹೇಗೆಲ್ಲ ಕೆಲಸ ಮಾಡುತ್ತೆ ಅನ್ನೋ ನಿಟ್ಟಿನಲ್ಲಿ ಕಾದು ನೋಡಬೇಕಾಗಿದೆ. ಆದರೆ ಈ ಒಂದು ಗ್ರಾಮದಲ್ಲಿ ಶಾಂತಿ ಸಭೆ ಮಾಡೋ ಮೂಲಕವಾಗಿ ಒಂದು ರೀತಿಯಾಗಿ ಈ ನಿನ್ನೆಯಿಂದ ಒಂದು ಕಾನೂನು ಸುವ್ಯವಸ್ಥೆ ಒಂದು ರೀತಿಗೆ ಹದಗೆಟ್ಟುವಂಥ ವಾತಾವರಣ ನಿರ್ಮಾಣವಾಗಿತ್ತು. ಅದನ್ನೇ ತಣ್ಣಗೆ ಮಾಡುವಂಥ ಕೆಲಸಗಳು ಕೂಡ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಮಾಡಬೇಕಾಗಿದೆ. ಇವತ್ತಿನ ಪಾದಯಾತ್ರೆ ಬಳಿಕವಾದರೂ ಕೂಡ ಮಂಡ್ಯ ಜಿಲ್ಲಾಡಳಿತ ಇಲ್ಲಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಮತ್ತೆ ಹತೋಟಿಗೆ ತರುವಂತಹ ಸಭೆಯನ್ನ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂಥದ್ದು. ಮಮತಾ. ಓಕೆ ರೋಹಿತ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಪಾದಯಾತ್ರೆ ಸಾಗ್ತಾ ಇರುವಂತಹ ರೀತಿ ಜೊತೆಗೆ ಬಿಜೆಪಿ ಜೆಡಿಎಸ್ ನಾಯಕರು ಸಾಥ್ ಕೊಡ್ತಾ ಇದ್ದಾರೆ. ಪಕ್ಷವನ್ನ ತರಬೇಡಿ, ಪಕ್ಷಾತೀತವಾಗಿ ಇದು ನಮ್ಮ ಹೋರಾಟ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೂ ಸ್ಥಳೀಯ ಶಾಸಕ ರವಿ ಗಣಿಗ ಅವರು ಹೇಳ್ತಾ ಇರೋದು ಇಷ್ಟೇ, ಬಿಜೆಪಿ ಹಾಗೂ ಜೆಡಿಎಸ್ನವ್ರು ಇಬ್ರು ಸೇರ್ಕೊಂಡು ಕುಮ್ಮಕ್ ಕೊಡ್ತಾ ಇದ್ದಾರೆ, ಎತ್ಕಟ್ಟೋ ಕೆಲಸ ಮಾಡ್ತಾ ಇದ್ದಾರೆ, ಪೊಲಿಟಿಕಲಿ ಪ್ಯೂರ್ಲಿ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಇಡೀ ಇಶ್ಯೂನಲ್ಲಿ ಏನೂ ಇಲ್ಲದನ್ನ ಏನೋ ಇದೆ ಅಂತ ಬಿಂಬಿಸೋ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ವಿಪಕ್ಷಗಳು ಇದಕ್ಕೆ ಕ್ಯಾರ್ ಮಾಡ್ತಾ ಇಲ್ಲ. ಈ ಹೋರಾಟ ಇನ್ನೂ ಗಂಭೀರ ಸ್ವರೂಪವನ್ನ ಪಡ್ಕೊಳ್ತಾ ಇರೋದು ಪಾದಯಾತ್ರೆಯ ದೃಶ್ಯ ನೋಡ್ತಾ ಇದ್ರೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಊರೂರಿಗೂ ಕೂಡ ಈ ಕಿಚ್ಚು ವ್ಯಾಪಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಕಾರಣ ನಿನ್ನೆ ಮಧ್ಯಾಹ್ನದ ತನಕ ಕೇವಲ ಕೆರಗೋಡು ಸಮಸ್ಯೆ ಆಗಿತ್ತು, ಆದ್ರೆ ಮಧ್ಯಾಹ್ನದ ನಂತರ ಇಡೀ ಚಿತ್ರಣ ಬದಲಾಗ್ತಾ ಹೋಯ್ತು. ಹಳ್ಳಿಗಳಲ್ಲಿ ಹೀಗೆ ಸೂಕ್ಷ್ಮ ವಿಚಾರಗಳನ್ನ ಸೂಕ್ಷ್ಮವಾಗಿ ಹ್ಯಾಂಡ್ಲ್ ಮಾಡಬೇಕು, ಆದ್ರೆ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಕ್ಷಣದಲ್ಲಿ ಹೇಗೆ ಎಸ್ಕಿಲೇಟ್ ಆಗುತ್ತೆ ಸಿಚುವೇಶನ್ ಅನ್ನೋದಕ್ಕೆ ಇದು ಎಕ್ಸಾಂಪಲ್.